ಗೊತ್ತೈತೆ ಸರ್. ನಿನ್ನನ್ನು ಆಯ್ಕೆ ಮಾಡಿರೋ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸು ನೀನು ಬೇಡ ಅಂತಿದ್ದಾರೆ. ಸೊ ಇಮಿಡಿಯೇಟ್ ಆಗಿ ನೀನು ರಾಜೀನಾಮೆ ಕೊಡಬೇಕು. ಸರ್, ಇದ್ರಾಗ ನಮ್ ಕಂಪ್ಲೇಂಟ್ ತೆಪ್ಪಿಲ್ಲ ಸರ್. ಎಲ್ಲ ಸುಮ್ಕಿರು. ಸರ್, ನೀವ್ಯಾಕೆ ವೇಟ್ ಮಾಡ್ತಿದ್ದೀರಾ? ಏನಾದರೂ ಹೇಳಬೇಕಿತ್ತ? ನಿಮ್ಗಿದನ್ನ ಕೊಡಬೇಕಾಗಿತ್ತು ಸರ್. ಏನಿದು? ನನ್ನ ರೆಸಿಗ್ನೇಷನ್ ಲೆಟರ್ ಸರ್. ವಾಟ್? ರಿಷಿ, ರಿಷಿ ರಿಸೈನ್ ಮಾಡ್ತಿದ್ದೀರಾ? ಯಾಕೆ? ಏನಾಯ್ತು? ಮೀಟ್ ಮಾಡ್ಬೇಕು ಅಂತ ಹೇಳಿದೀನಿ. ಎಲ್ಲ ಕಡೆ ನೋಡಿ ಸ್ವಲ್ಪ ನಿಂತ್ಕೋಬೇಡಿ ಕಲ್ಗೊಂಡಾಗೆ. ಎಲ್ಲಿ ಹೋಗಿ ಸಾಯ್ತಿದಾನೋ. ಅವನು ಇಲ್ಲೇ ಎಲ್ಲೋ ಇರ್ತಾನೆ ನೋಡಿ. ಒಬ್ಬೊಬ್ರು ಒಂದೊಂದ್ ಕಡೆ ಹೋಗಿ ಹುಡುಕಿ ಸಿಗ್ತಾನೆ. ನೀನು ಹೋಗಿ ಈ ಕಡೆ ಹೋಗ್ರ. ಹೋಗ ನೀನು. ಇವನ್ ಬೇರೆ ತಲೆ ತಿನ್ನಕ್ಕೆ. ನನ್ನ ಕಷ್ಟ ನನಗೆ. ಇವತ್ತು ಅವ್ನು ನನ್ನ ಕೈಗೆ ಸಿಗಲಿ. ಈ ಕಾಮಿನಿ ಯಾರು ಅನ್ನೋದನ್ನ ತೋರಿಸ್ತೀನಿ. ನನಗೆ ನರಕ ತೋರಿಸ್ತಾ ಇದ್ದಾನೆ. ಇವತ್ತು ಸಿಗಲಿ ನನ್ನ ಕೈಗೆ. ಇದೆ ಅವನಿಗೆ. ಕಂಪ್ನಿನ ಪ್ರೆಸಿಡೆಂಟ್ ಪೋಸ್ಟ್ ಇಂದ ಇಳಿಯೋಕೆ ಹೇಳ್ತಿದ್ರೆ ನೀವು ರಿಸಿಗ್ನೇಷನ್ ಕೊಡ್ತಿದ್ದೀರಲ್ಲ. ರಿಷಿ ಅವರೇ ತಗೊಳ್ಳಿ. ರಿಷಿ ಅವರೇ ತಗೊಳ್ಳಿ. ಸರ್, ವಾಪಸ್ ಕೊಟ್ರೆ ಹೇಗೆ? ನಾನು ಇದನ್ನ ಕಾನ್ಶಿಯಸ್ ಆಗಿ ತಗೊಂಡಿರೋ ಡಿಸಿಷನ್ನು. ಪ್ಲೀಸ್ ತಗೊಳ್ಳಿ ಸರ್. ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಂಪ್ನಿನ ಪೊಸಿಷನ್ ಇಂದ ಇಳಿಸ್ಬೇಕು ಅಂತ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಸೈನ್ ಹಾಕೊಟ್ಟಿದ್ದಾರೆ. ಪ್ರೆಷರ್ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಮ್ಮ ಕಮಲಿ, ರಿಸೈನ್ ಮಾಡ್ತೀನಮ್ಮ? ಒಂದು ಲೆಟರ್ ಬರ್ಕೊಟ್ಟು ಹೋಗು. ಇಲ್ಲ ಸರ್, ಪ್ರೆಸಿಡೆಂಟ್ ಸ್ಥಾನದಿಂದ ಕೆಳಗಿಳಿಯಕ್ಕೆ ನಾನು ಯಾವ ತಪ್ಪು ಮಾಡಿಲ್ಲ. ಇನ್ಯಾವತ್ತೂ ಮಾಡೋದು ಇಲ್ಲ. ಇದು ವಿದ್ಯಾರ್ಥಿಗಳು ಅವ್ರಿಗೆ ಕೊಟ್ಟಿರೋ ಲೆಟರ್ ಅಲ್ಲ. ಅನಿಕನ್ ಮಾತನ್ನ ಕೇಳ್ಕೊಂಡು ಕೊಟ್ಟಿರೋದು. ಇವರೆಲ್ಲ ಯಾಕೆ ಅವಳ ಮಾತನ್ನ ಕೇಳ್ತಾವ್ರೋ ನಂಗಂತೂ ಗೊತ್ತಾಯ್ತಿಲ್ಲ. ಸರ್, ಮೊದಲು ನನ್ನ ಲೆಟರ್ ತಗೊಳ್ಳಿ, ನಾನು ಹೊರಡ್ತೀನಿ. ಪ್ಲೀಸ್ ದಯವಿಟ್ಟು ಸ್ವಲ್ಪ ಸುಮ್ಮನಿರಿ ಸರ್. ಅದೇನೇ ಆದ್ರೂ ನಾನು ರಿಸೈನ್ ಮಾಡಕ್ಕಿಲ್ಲ ಸರ್. ಹಾಗಂದ್ರೆ ಹೆಂಗಮ್ಮ? ಯಾರ ಮಾತು ಕೇಳ್ಕೊಂಡು ಏನು ಮಾಡಿದಾರೋ ನನಗೆ ಗೊತ್ತಿಲ್ಲ. ಈಗ ಮ್ಯಾಟ್ರ್ ಆಗೋದು ರೈಟಿಂಗಲ್ಲಿ ಕೊಟ್ಟಿರೋ ಲೆಟ್ರು. ನೀನೀಗ ರಿಸೈನ್ ಮಾಡಿಲ್ಲ ಅಂದ್ರೆ ಎಲ್ಲರೂ ಬಂದು ನನ್ನನ್ನು ಹಿಡ್ಕೋತಾರೆ. ಸುಮ್ಮನೆ ಬರೀಯಮ್ಮ ಲೆಟ್ರು.
ಸರ್ ನಾನು ಏನೇ ಮಾಡಿದ್ರು ರಿಸೈನ್ ಮಾಡೋಕ್ಕಿಲ್ಲ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ರಿಷಿ ಸರ್, ಆಗಕ್ಕಿಲ್ಲ ಸರ್. ಮೊದಲು ನನ್ನ ರೆಸಿಗ್ನೇಷನ್ ಲೆಟರ್ ತಗೊಳ್ಳಿ ಸರ್. ಸರ್ ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ರಿಸೈನ್ ಮಾಡಬೇಕು? ಸರ್ ಮೊದಲು ನನ್ನ ಲೆಟರ್ ತಗೊಳ್ಳಿ, ಆಮೇಲೆ ನೀವೇನಾದರೂ ಡಿಸ್ಕಸ್ ಮಾಡ್ಕೊಳ್ಳಿ. ಸ್ಟಾಪ್ ಇಟ್. ನಾನು ಋಷಿಗೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು. ಅವನಿಗೆ ಗೊತ್ತಾಗಿ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಬಂದೇ ಬರುತ್ತೆ. ಅದು ಹಾಗೆ ಲವ್ ಆಗುತ್ತೆ. ಯಾವತ್ತು ಋಷಿ ನನ್ನ ಮೇಲೆ ಕೋಪ ಪಡಲ್ಲ. ಯಾ ಅನಿಕಾ, ಖಂಡಿತ ಯು ಜೀನಿಯಸ್. ಆ ಕಂಪ್ನಿನ ಪ್ರೆಸಿಡೆಂಟ್ ಪೋಸ್ಟಿಂದ ಇಳಿಸ್ದಾಗೂ ಆಯಿತು, ರಿಷಿ ನಿನಗೆ ಹತ್ರ ಆದಾಗೂ ಆಯಿತು. ಒಂದೇ ಇಟ್ಗೆ 2 ಹಣ್ಣು. ಮತ್ತೆ ಈ ಅನಿಕಾ ಅಂದರೆ ಸುಮ್ಮನೆನಾ? ಅದೆಷ್ಟೇ ಆಬ್ಸ್ಟಿಕಲ್ಸ್ ಬಂದರೂ ನನ್ನ ಏಮ್ ಮಾತ್ರ ಮಿಸ್ ಆಗೋದೇ ಇಲ್ಲ. ಕಮಲಿ ಪ್ರೆಸಿಡೆಂಟ್ ಸ್ಥಾನದಿಂದ ಇಳಿತಾಳೆ ಅಂತ ನೋಡಿದ್ರೆ ರಿಷಿ ಸರ್ ರಿಸೈನ್ ಮಾಡಕ್ಕೆ ಕೊಟ್ಟಿದ್ದಾರಲ್ಲ, ಏನು ಟ್ವಿಸ್ಟ್ ಗುರು ಇದು. ನನ್ನಿಂದನೂ ನಂಬಕ್ಕಾಗ್ತಿಲ್ಲ. ನಮ್ಮ ಕಾಲೇಜಲ್ಲೇ ಸ್ಟೂಡೆಂಟ್ಸ್ ಹತ್ರ ಫ್ರೆಂಡ್ಲಿ ಆಗಿದ್ದು ಅಂದರೆ ರಿಷಿ ಸರ್ ಒಬ್ಬರೇ. ಅವರೇ ರಿಸೈನ್ ಮಾಡ್ತಿದ್ದಾರೆ ಅಂದರೆ ಬೇಜಾರಾಗ್ತಿದೆ. ಇದೇನನಿಕಾ, ಇವರೆಲ್ಲ ಏನೇನೋ ಹೇಳ್ತಿದ್ದಾರೆ. ಬಾಯಿಗೆ ಬಂದಿದ್ದು ಬೊಗಳ್ತಿದಾರೋ ಏನೋ. ಏಯ್, ಏನೋ ಹೇಳ್ತಿದ್ದೀರಾ? ರಿಷಿ ರಿಸೈನ್ ಮಾಡ್ತಿದ್ದಾನ? ಹೇಳ್ರೋ, ಏನು ಹೇಳ್ತಿದ್ದೀರಾ? ಹೌದು, ರಿಷಿ ಸರ್ ಪ್ರಿನ್ಸಿಪಲ್ ಆಫೀಸಲ್ಲಿದ್ದಾರೆ. ರಿಸೈನ್ ಮಾಡೋಕ್ಕೆ ಲೆಟರ್ ತೊಗೊಂಡೋಗಿ ಕೊಟ್ಟಿದ್ದಾರೆ. ಏನ್ರ ಸಿಕ್ಕದವನು ಎಲ್ಲಿದ್ದಾನೆ? ಅವನ್ನ ಎಲ್ಲ ಕಡೆ ಹುಡುಕ್ತೀವಿ ಅಮ್ಮವ್ರೆ, ಅವನೆಲ್ಲೂ ಕಾಣ್ತಾನೆ ಇಲ್ಲ. ಅಲ್ಲ, ನಾನು ಅವನನ್ನು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು. ಅವನು ಇನ್ನೂ ಬಂದಿಲ್ವಾ? ಅಥವಾ ಬೇರೆ ಎಲ್ಲಿ ಹೋಗಿದ್ದಾನೆ? ಏನ್ ನಮ್ಗೆ ಈ ತರ ಆಟ ಆಡ್ತಾ ಇದ್ದಾನೆ ಅವನು? ಸರಿಯಾಗಿ ನೋಡಿದ್ರೆ ಎಲ್ಲ ಕಡೆ ಹುಡುಕ್ತೀವಿ ಅಮ್ಮವ್ರೆ. ಅಯ್ಯಯ್ಯೋ, ಫೋನ್ ಮಾಡ್ತಿದ್ದಾಳಲ್ಲ. ರೇಮೋ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಇಷ್ಟು ವರ್ಷ ಅವನನ್ನು ಕಷ್ಟಪಟ್ಟು ಸಾಕಿದ್ದು ಈ ವಿಷ ಸರ್ಪದ ಹತ್ರ ಸಿಕ್ಕಾಕೊಳ್ಳೋದಕ್ಕ. ಹೇ ರೇಮೋ, ಬಾರೋ ಬಾ. ನೋಡಿ, ಆ್ಯಸ್ ಎ ಪ್ರಿನ್ಸಿಪಾಲ್ ಕಾಲೇಜಲ್ಲಿ ಆಗೋ ಇಶ್ಯೂಗಳನ್ನು ಸಾಲ್ವ್ ಮಾಡೋದು ನನ್ನ ಕರ್ತವ್ಯ. ಇಶ್ಯೂ ಸಾಲ್ವ್ ಮಾಡೋದ್ರಲ್ಲೇ ಇಶ್ಯೂ ಆದರೆ ನಾನೇನು ಮಾಡೋಕ್ಕಾಗತ್ತೆ ಸರ್? ನೀವೇ ಒಬ್ರಿಗೊಬ್ರು ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬನ್ನಿ. ಕಂಬ್ಲಿ ಅವರೇ, ನಾನು ಯಾವತ್ತೂ ಇನ್ನೊಬ್ರು ಒಪಿನಿಯನ್ ಕೇಳಿ ನಡ್ಕೊಂಡವನೇ ಅಲ್ಲ. ಬೇರೆಯವ್ರಿಗೆ ನನ್ನ ಮೇಲೆ ಏನು ಅಭಿಪ್ರಾಯ ಇದೆ ಅನ್ನೋದು ನನಗೆ ಬೇಕಾಗೂ ಇಲ್ಲ. ಆದರೆ ನಾನು ಪ್ರೀತಿಸಿರೋ ಹುಡುಗಿ ನೀವೇ ನನ್ನನ್ನು ನಂಬಲಿಲ್ಲ ಅಂದ್ರೆ ನಿಮ್ಯಾಕೆ ಸ್ಯಾನೆ ಗೌರವ ಮಾಡಿ ಕಂಡಿದ್ದೆ. ಪ್ರಪಂಚದಾಗೆ ಯಾರು ಬೇಕನ್ನ ತೆಪ್ಪು ಮಾಡ್ಬೋದು, ಆದ್ರೆ ನಮ್ ರಿಷಿ ಸರ್ ಯಾವತ್ತೂ ತೆಪ್ಪು ಮಾಡಕ್ಕಿಲ್ಲ ಅಂತ ನಂಬಿದ್ದೆ. ಎಲ್ಲನೂ ಒಂದೇ ಗುಂಡೆಟ್ಟಲ್ಲಿ ಹುಸಿ ಮಾಡ್ಬಿಟ್ರಲ್ಲ ಸರ್. ನಿಮಗೆ ನಾನೀಗ ನಂದೇನು ತಪ್ಪಿಲ್ಲ ಅಂತ ಎಷ್ಟೇ ಹೇಳಿದ್ರು ಅದು ಜಸ್ಟ್ ನಾನು ಡಿಫೆಂಡ್ ಮಾಡ್ಕೊಳ್ಳೋ ಹಾಗೆ ಕಾಣಿಸ್ತೆ ಅಲ್ವಾ ಕಂಬ್ಲಿ ಅವರೇ? ಒಂದ್ಕಿತ ಒಡೆದೋಗಿದ್ ಕನ್ನಡಿ ಮತ್ತಿನ್ಯಾವತ್ತೂ ಒಂದಾಗಕ್ಕಿಲ್ಲ ಸರ್. ನಿಮ್ಯಾಗಿದ್ದಂತ ನಂಬಿಕೆ ಅನ್ನೋ ಕನ್ನಡಿನ
ನೀವೇ ಹೊಡೆದಾಕಿದ್ದೀರಾ. ಒಡ್ದೋದಂತ ಕನ್ನಡಿ ಸರಿ ಮಾಡೋಕ್ಕಾಗಲ್ಲ, ಒಪ್ಕೊಂತೀನಿ ಕಮಲಿ ಅವ್ರೆ. ಆದ್ರೆ ಒಂದ್ ಕನ್ನಡಿ ಈಗ 1000 ಚೂರಾಯ್ತಲ್ಲ. ಅಂದ್ರೆ ನಮ್ಮಿಬ್ಬರ ರಿಲೇಶನ್ಶಿಪ್ ಇನ್ನೂ 1000 ಪಾಲ್ ಗಟ್ಟಿ ಆಗೋಕೆ ಅವಕಾಶ ಇದೆ ಅಂತ ಆಯ್ತಲ್ಲ. ನಾನು ಯಾವತ್ತೂ ಇಂಥ ಪರಿಸ್ಥಿತಿ ಬರ್ತೈತೆ ಅನ್ಕೊಂಡಿರ್ಲಿಲ್ಲ ಸರ್. ಇಬ್ರು ಎದುರು ಬದ್ರು ಇದ್ರುವೆ ಮುಖ ಕೊಟ್ಟು ಮಾತಾಡಕ್ಕಾಯ್ತಿಲ್ಲ ಅಂದ್ರೆ ಇದ್ರಾಗೆ ಗೊತ್ತಾಗಕ್ಕಿಲ್ವಾ ಇನ್ಮ್ಯಾಕೆ ನಮ್ಮಿಬ್ರು ಬಾಂಧವ್ಯ ಹೆಂಗಿರ್ತೈತೆ ಅಂತವ. ಅವನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡೆ ನನಗೆ ಆಟ ಆಡಿಸ್ತಿದ್ದಾನೆ ಅನಿಸ್ತಿದೆ. ಅಂದ್ರೆ ಅವನು ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡು ನಮ್ಮನ್ನ ಗಮನಿಸ್ತಿದ್ದಾನೆ ಅನಿಸ್ತಿದೆ. ಏಯ್, ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವನು ಎಲ್ಲೇ ಇದ್ರು ಸರಿ, ಹುಡುಕಿ ಒದ್ದು ಎಳ್ಕೊಂಡು ಬನ್ನಿ, ಹೋಗಿ. ಸರ್, ಇದರಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಏನೂ ಇಲ್ಲ. ನಾನು ಡಿಸೈಡ್ ಮಾಡಾಗಿದೆ. ನನ್ನ ಸಂಪೂರ್ಣ ಒಪ್ಪಿಗೆಯಿಂದಾನೆ ರೆಸಿಗ್ನೇಷನ್ ಲೆಟರ್ ಕೊಡ್ತಿರೋದು ನಿಮಗೆ. ರಿಷಿ ಅವರೇ, ನೀವು ಅಂದ್ಕೊಂಡಾಗೆ ರಿಸೈನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಪ್ರಾಪರ್ ರೀಸನ್ ಬೇಕು, ಕಮಿಟಿಯಿಂದ ಅಪ್ರೂವಲ್ ಆಗಬೇಕು. ನೀವು ಹೀಗೆ ಸುಮ್ಮನೆ. ಸರ್, ಐ ರೆಸ್ಪೆಕ್ಟ್ ಮ್ಯಾನೇಜ್ಮೆಂಟ್ ಡೆಸಿಷನ್, ನಿಮ್ಮ ಡಿಸಿಷನ್. ಹಾಗೆ ನೀವು ನನ್ನ ಡಿಸಿಷನ್ನು ರೆಸ್ಪೆಕ್ಟ್ ಮಾಡಿ ಸರ್. ಪ್ಲೀಸ್ ನನ್ನ ರೆಸಿಗ್ನೇಷನ್ ಲೆಟರ್ನ ತಗೊಳ್ಳಿ. ಅಯ್ಯೋ, ತಗೊಳ್ಳಿ ಸರ್. ನೀವು ರಿಷಿ, ತಗೊಳ್ಳಿ ಸರ್. ರಿಷಿ, ನನ್ನ ಮಾತು ಕೇಳಿ. ಸರ್, ಅನ್ನಪೂರ್ಣ ಮೇಡಮ್ ಬರ್ತಾ ಇದ್ದಾರೆ. ಮೇಡಮ್, ಅದು ಇದು ನೀವೇ ತಗೊಳ್ಳೋಂಥ ನಿರ್ಧಾರ ಅಲ್ಲ. ಸತ್ಯ ಏನು ಅಂತ ಕೋರ್ಟಲ್ಲಿ ಪ್ರೂವ್ ಆಗೋವರೆಗೂ ನಮ್ಮ ಮ್ಯಾನೇಜ್ಮೆಂಟ್ ಯಾವ ನಿರ್ಧಾರನೂ ತಗೊಳ್ಳೋದಿಲ್ಲ. ಸೊ ಈಗ ರಿಷಿ ಆಗಲಿ ಕಮಲಿ ಆಗಲಿ ನೀವುಗಳಿರೋ ಪೊಸಿಷನ್ಗಳನ್ನ ಬಿಟ್ಟು ರಿಸೈನ್ ಮಾಡೋಕ್ಕಾಗಲ್ಲ. ವರ್ಡಿಕ್ಟ್ ಬರೋವರೆಗೂ ಕಾಯೋಣ. ಅದು ಬಂದ ಮೇಲೂ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ.
ರಿಷಿ, ಗೆಟ್ ಬ್ಯಾಕ್ ಯುವರ್ ವರ್ಕ್. ಕಮಲಿ, ನಾನು ಹೇಳೋವರೆಗೂ ನೀನೇ ಪ್ರೆಸಿಡೆಂಟ್. ಅರ್ಥ ಆಯ್ತು ತಾನೆ? ಮ್ಯಾಮ್, ಇಷ್ಟೆಲ್ಲ ಆದಮೇಲೂ ನಾನು ಈ ಕಾಲೇಜಲ್ಲೇ ಇರೋದು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಸೊ ರಿಷಿ, ನೀವು ಈ ಕಾಲೇಜ್ ಬಿಟ್ಟು ಹೋದರೆ ನಿಮ್ಮ ಮೇಲೆ ಹೊರಿಸಿರೋ ಈ ಆರೋಪ ನಿಜ ಅಂತ ನೀವೇ ಒಪ್ಕೊಂಡ ಹಾಗಾಗತ್ತೆ. ಕೋರ್ಟ್ ಉತ್ತರ ಬರೋವರೆಗೂ ಕಾಯೋಣ ಅಂತ ಹೇಳಿ ಆಯಿತು. ಇನ್ನಿದ್ರ ಬಗ್ಗೆ ಮಾತುಕತೆ ಆಗಲಿ ವಾದ ವಿವಾದ ಆಗಲಿ ಯಾವುದು ಬೇಡ. ನಾನು ರಿಷಿ ಪರನೋ ಅಥವಾ ಕಮಲಿ ಪರನೋ ಇಲ್ಲ. ಆದರೆ ನೀವಿಬ್ಬರು ಹೀಗಿರೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಯಾವುದೇ ಸಮಸ್ಯೆನೂ ಗುರು ಶಿಷ್ಯರ ಸಂಬಂಧಕ್ಕೆ ಧಕ್ಕೆ ತರಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇನೇ ಇದ್ರೂ ಕಾಲೇಜ್ ಕ್ಯಾಂಪಸ್ ಹೊರಗಿರಲಿ. ರಿಷಿ, ಕಮಲಿ, ಈಗ ನೀವಿಬ್ರು ಹ್ಯಾಂಡ್ ಶೇಕ್ ಮಾಡಿ. ನಾನು ಹೇಳ್ತಾ ಇದ್ದೀನಿ, ಹ್ಯಾಂಡ್ ಶೇಕ್ ಮಾಡಿ. ಎಸ್, ಕಮ್ ಆನ್.